ಈಜಿಪ್ಟ್ನಲ್ಲಿ ಮಮ್ಮಿ ಮಾಡ್ತಿದ್ರು. ಅವರು ಏನು ಹೇಳ್ತಿದ್ರು ಅಂದ್ರೆ, ಈಗ ಇವನು ಮತ್ತೆ ಹುಟ್ಟಿ ಬರ್ತಾನೆ, ಮತ್ತೆ ಇವನ ಆತ್ಮ ಬಂದಾಗ ಅದಕ್ಕೆ ಶರೀರ ಸಿಗಲಿಲ್ಲಂದ್ರೆ ಗಡ್ಬಡ್ ಆಗಿಬಿಡುತ್ತೆ ಅಂತ. ಪಾಪ ಅಲ್ಲಿಯ ಅಮಾಯಕ ಜನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಒಂದೊಂದು ಮಮ್ಮಿ ತಯಾರಿಸೋಕೆ 2 ರಿಂದ 3 ತಿಂಗಳು ಬೇಕಾಗ್ತಿತ್ತು. ಮತ್ತೆ ತುಂಬಾ ಹಣ ಖರ್ಚಾಗ್ತಿತ್ತು. ಮತ್ತು ಮಮ್ಮಿ ಒಬ್ಬನೇ ಹೋಗ್ತಿರಲಿಲ್ಲ. ದೊಡ್ಡ ರಾಜ ಸತ್ತಿದ್ರೆ ಅವನ ಜೊತೆ ಅವನ 70-80 ರಾಣಿಯರನ್ನು ಅಲ್ಲೇ ಹಾಕಿಬಿಡ್ತಿದ್ರು ಮಹಾರಾಜರು. ಒಬ್ಬರೇ ಬೇಜಾರಾಗುತ್ತೆ ಅಂದ್ರು. ಆನೆ, ಕುದುರೆ ಎಲ್ಲವನ್ನೂ ಅವನ ಜೊತೆ ಕಳುಹಿಸಲಾಗ್ತಿತ್ತು. ಯಾಕಂದ್ರೆ ಇನ್ನೂ ಆಸೆಗಳು ಬಾಕಿ ಇವೆ. ಬಾಕಿ ಇದ್ರೆ ಈ ರಾಣಿಯರು ಬೇಕಲ್ವಾ? ರಾಣಿ ಇಲ್ಲಾಂದ್ರೆ ಆಸೆಗಳು ಹೇಗೆ ಪೂರ್ತಿಯಾಗುತ್ತವೆ? ಆಸೆಗಳು ಬಾಕಿ ಇದ್ರೆ ತಿನ್ನುವ ಕುಡಿಯುವ ವಸ್ತುಗಳು, ಆನೆ, ಕುದುರೆ, ತೋಪು, ಖಡ್ಗ ಇವೆಲ್ಲವೂ ಜೊತೆಗೆ ಬೇಕು. ಇವು ಇಲ್ಲಾಂದ್ರೆ ಆಸೆಗಳು ಹೇಗೆ ಪೂರ್ತಿಯಾಗುತ್ತವೆ? ಹಾಗಾಗಿ ಶರೀರ ಉಳಿಸಿ ಇಡಿ. ಯಾಕಂದ್ರೆ ಆತ್ಮ ಬಂದಾಗ ಶರೀರ ಸುರಕ್ಷಿತವಾಗಿರಬೇಕು. ಏನನ್ನು ಉಳಿಸಿ ಇಡಬೇಕು? ಈಗ ಸಿಕ್ಕಿದೆ. ಎಷ್ಟು ಸಾಧ್ಯವೋ ಅಷ್ಟು ಉಪಯೋಗವನ್ನ ಈಗಲೇ ಮಾಡಿಬಿಡಿ. ಮತ್ತು ಅವನ ಶರೀರದಿಂದ ಅವನ ಕರುಳು ಕೊಡಲು ಒಳಗಿನ ಎಷ್ಟು ಅಂಗಗಳು ಇರ್ತಿದ್ವೋ ಎಲ್ಲವನ್ನೂ ಹೊರಗೆ ತೆಗೆದು ಬಿಡ್ತಿದ್ರು. ಯಾಕಂದ್ರೆ ಇಲ್ಲ ಅಂದ್ರೆ ಅವು ಒಳಗೆ ಕೊಳೆತು ಹೋಗ್ತಿದ್ವು. ಸಾವಿನ ನಂತರವೂ ಒಳಗೆ ಬ್ಯಾಕ್ಟೀರಿಯಾ ಇರುತ್ತೆ ಮತ್ತು ತೇವಾಂಶ ಕೂಡ ಇರುತ್ತೆ. ಹಾಗಾಗಿ ಅದು ಒಳಗಿನಿಂದ ಕೊಡಿಸಿಬಿಡುತ್ತೆ, ನೀವು ಹೊರಗಿನಿಂದ ಪ್ರಿಸರ್ವ್ ಮಾಡಿದ್ದರೂ ಸಹ. ಹಾಗಾಗಿ ಒಳಗಿನಿಂದ ಎಲ್ಲವನ್ನೂ ತೆಗೆದು ಬಿಡ್ತಿದ್ರು. ಒಳಗೆ ಏನನ್ನು ಮಾತ್ರ ಬಿಡ್ತಿದ್ರು ಗೊತ್ತಾ? ಹೃದಯವನ್ನ ಮಾತ್ರ. ಯಾಕಂದ್ರೆ ಅದು ಆಸೆಗಳ ಅಡ್ಡೆ. ಹೃದಯವನ್ನ ಬಿಟ್ಟು ಬಿಡ್ತಿದ್ರು. ಉಳಿದಿದ್ದೆಲ್ಲವನ್ನೂ ತೆಗೆದು ಬಿಡ್ತಿದ್ರು. ಮತ್ತು ಇನ್ನೊಂದು ವಸ್ತುವನ್ನು ತೆಗೆದು ಬಿಡ್ತಿದ್ರು, ಮೆದುಳು. ಏನಂತ ಹೇಳ್ತಿದ್ರು ಗೊತ್ತಾ? ಇದು ಅಷ್ಟೊಂದು ಕೆಲಸಕ್ಕೆ ಬರುವ ವಸ್ತು ಅಲ್ಲ. ಇದು ಮೆದುಳಿಗಿಂತ ಹೃದಯಕ್ಕೆ ಹೆಚ್ಚು ಮಹತ್ವ ಕೊಡ್ತಿರೋ ಆಗುತ್ತೆ. ಎಲ್ಲ ಮಮ್ಮಿಗಳಲ್ಲಿ ಹೃದಯವನ್ನ ಬಿಟ್ಟಿದ್ದಾರೆ. ಹೃದಯ ಸಿಗುತ್ತೆ, ಮೆದುಳು ಸಿಗಲ್ಲ. ಭವಿಷ್ಯದಲ್ಲಿ ಏನಾದರೂ ಇದೆಯಾ? ಈಗ ಮುಂದೆ ಏನಾದರೂ ಇದೆಯಾ? ಮುಂದಿನದಕ್ಕಾಗಿ ಇಷ್ಟೊಂದು ಜಾಸ್ತಿ ಮುಂದೂಡಿ ಇಡಬೇಕು ಅಂದ್ರೆ ಈ ಜನ್ಮವೂ ಸಾಲುತ್ತಿಲ್ಲ. ನನಗೆ ಇನ್ನೂ 500 ಜನ್ಮಗಳು ಬೇಕು ಹೃದಯದ ಆಸೆಗಳನ್ನು ಪೂರ್ತಿ ಮಾಡುವುದಕ್ಕೆ. ಜೀವಾತ್ಮ. ಮತ್ತು ಯಾಕಾಗಿ ಬೇಕು ಜೀವಾತ್ಮ? ಅದಕ್ಕಾಗಿಯೇ ಬೇಕು. ಒಂದು ಜನ್ಮವೂ ಪೂರ್ತಿಯಾಗ್ತಿಲ್ಲ ಅಂತ. ಆಸೆಗಳನ್ನು ಪೂರೈಸಲು ಈಗ 50 ಜನ್ಮಗಳು ಬೇಕು. ಭೈ, ಇದೇ ಜನ್ಮದಲ್ಲಿ ಪೂರೈಸಿಕೊಳ್ಳಿ ಮತ್ತು ಮುಕ್ತರಾಗಿ. ಮರೋ ಹೇ ಜೋಗಿ, ಮರೋ ಮರೋ ಮರಣ ಹೇ ಮೀಠ. ಮುಕ್ತರಾಗಿ.